सिद्धाश्रम संतुलन और सामंजस्य से पूर्ण एक गुप्त और रहस्यमयी भूमि। इस दिव्य और प्राचीन क्षेत्र में अत्यंत शक्तिशाली और सिद्ध ऋषियों का निवास था। उनके वैदिक मंत्रों से गूंजता हुआ हिमालय संपूर्ण मनुष्यता पर सुख, समृद्धि तथा आनंद की वर्षा करता था। देवी देवता और वन्य जीव स्वतंत्र रूप से विचरण करते थे। और फिर कलयुग का आगमन हुआ। पीछे पीछे आई युद्ध, रोग और अनैतिकता। बाहरी आक्रमणों और हमारे दुष्कर्मों के फलस्वरूप अपनी संस्कृति को त्याग हम निष्प्राण यंत्रों और भौतिकता के अंधवत दास बन गए। और इतना ही नहीं, इस पागलपन के बहर में हंसते ही चले गए। परंतु अब और नहीं। वैदिक महिमा के इस प्राचीन जगत को अनुभव करने के लिए मैं आपको निमंत्रण देता हूँ। हिमालय के सिद्धाश्रम की पवित्र भूमि एक बार फिर से आपका इंतजार कर रही है। वेदों के अनुरूप जीवन जिए। जय गौ माता, जय गोपाल। वंदे गोमातरಂ, वंदे ಭಾರತ ಮಾತರಂ, ಕೃಷ್ಣಂ ವಂದೇ ಜಗದ್ಗುರುಂ। ಇವತ್ತು ರೋಗಮುಕ್ತ ಭಾರತದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ರೋಗಮುಕ್ತ ಭಾರತಕ್ಕೆ ವಿಷಮುಕ್ತ ಆಹಾರವನ್ನು ನಾವು ಮೊದಲು ಸಿದ್ಧಪಡಿಸಬೇಕು. ವಿಷಮುಕ್ತ ಆಹಾರ ಇಲ್ಲದಿದ್ದರೆ ರೋಗಮುಕ್ತ ಭಾರತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ವಿಷಮುಕ್ತ ಆಹಾರಕ್ಕಾಗಿ ನಾವು ನಮ್ಮ ಮೂಲ 4 ಸಂಪತ್ತನ್ನು ಉಳಿಸಬೇಕು, ಬೆಳೆಸಬೇಕು. ಇಲ್ಲದಿದ್ದರೆ ನಮ್ಮ ಈ 4 ಸಂಪತ್ತುಗಳು ಉಳಿಯದಿದ್ದರೆ ನಮ್ಮ ರೋಗಮುಕ್ತ ಭಾರತ ವಿಷಮುಕ್ತ ಆಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ 4 ಸಂಪತ್ತು ಯಾವುದಂದರೆ, ಮೊದಲನೇದಾಗಿ ಗೋಸಂಪತ್ತು, ಭೂಸಂಪತ್ತು, ಎರಡನೇದಾಗಿ ಭೂಸಂಪತ್ತು, ಮೂರನೇದಾಗಿ ಜಲಸಂಪತ್ತು, ಜಲ ಅಂದರೆ ನೀರು, ನಾಲ್ಕನೇದಾಗಿ ವನ ಸಂಪತ್ತು, ವನ ಅಂದರೆ ಕಾಡು. ಈ 4 ಸಂಪತ್ತು, ಈ 4 ಸಂಪತ್ತು ಅನ್ನು ಬೆಳೆಸಬೇಕಾದರೆ ನಾವು ಗೋವನ್ನು ಉಳಿಸಬೇಕು. ಗೋ ಮೂಲ ಸಂಪತ್ತು. ಗೋ ಒಂದು ವೇಳೆ ಉಳಿಯದಿದ್ದರೆ ನಮ್ಮ ಈ 4 ಸಂಪತ್ತು, 3 ಸಂಪತ್ತು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಗೋ ತನ್ನ ಪಂಚಗವ್ಯದ ಮೂಲಕ ಈ ಜಗತ್ತನ್ನೇ, ಈ ವಿಶ್ವವನ್ನೇ ಪಾಲನೆ ಪೋಷಣೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಗೋವನ್ನು ಭಗವಂತ ಹೇಳ್ತಾನೆ, ಭಗವಂತನೇ ಸಾಕ್ಷಾತ್ ಹರಿಯೇ ಗೋವಿನ ಹಿಂದೆ ಬಿದ್ದಿದ್ದಾನೆ. ಗೋವಿನ ಹಿಂದೆ ಗೋವನ್ನು ಮೇಯಿಸಿದ್ದಾನೆ. ಗೋವಿನ ರಕ್ಷಣೆಯನ್ನು ಮಾಡಿದ್ದಾನೆ, ಪಾಲನೆ ಮಾಡಿದ್ದಾನೆ, ಪೋಷಣೆ ಮಾಡಿದ್ದಾನೆ, ಗೋ ಸೇವೆಯನ್ನು ಮಾಡಿದ್ದಾನೆ. ಕೃಷ್ಣ ಬಲರಾಮರು, ಕೃಷ್ಣನು ಗೋವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದ. ಬಲರಾಮನು ಕೃಷಿಯನ್ನು, ಬಲರಾಮನ ಕೈಯಲ್ಲಿ ಯಾವಾಗಲೂ ಹಲಾಯುಧ ಅಂದರೆ ಹಲಾಯುಧ ಇರ್ತದೆ. ಹಲ ಅಂದರೆ ಜಮೀನನ್ನು ಉಳುಮೆ ಮಾಡುವಂಥ ಆಯುಧ, ಅದನ್ನೇ ಆಯುಧವಾಗಿ ಇಟ್ಕೊಂಡಿದ್ದಾರೆ ಬಲರಾಮನು. ಅದರಿಂದ ನಾವು ಗೋವನ್ನು ಉಳಿಸದಿದ್ದರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಗೋವು ಹೇಗಾದರೂ ಅದನ್ನು ಉಳಿಸ್ಕೊಳ್ತದೆ. ನಮಗೆ ಗೋವು ಬೇಕು. ಗೋವು ಉಳಿಯದಿದ್ದರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಗೋವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಗೋವು ನಮ್ಮ ರಕ್ಷಣೆ ಮಾಡ್ತದೆ. ಗೋವನ್ನು ನಾವು ಪಾಲನೆ ಪೋಷಣೆ ಮಾಡುವ, ಅದರ ಸೇವೆ ಮಾಡಬೇಕು. ಇವತ್ತು ನಾವು ಗೋ ಸೇವೆಯನ್ನು ಮಾಡುವುದಾದರೆ ಹೇಗೆ ಮಾಡ್ಬೋದು? ಗೋವನ್ನು ಹೇಗೆ ಉಳಿಸ್ಬೋದು? ಗೋವನ್ನು ಉಳಿಸಲಿಕ್ಕೆ ಕೆಲವು ಉಪಾಯಗಳಿವೆ. ಮೊದಲನೇದಾಗಿ ಗೋ ಉಳಿಬೇಕಾದರೆ ರೈತರನ್ನು ಉಳಿಸಬೇಕು. ರೈತರು ಉಳಿಯದಿದ್ದರೆ ಗೋ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ರೈತರನ್ನು ಹೇಗೆ ಉಳಿಸ್ಬೋದು ನಾವು? ಇವತ್ತು ರೈತರು ಕೃಷಿ ಮತ್ತು ಗೋವನ್ನು ಬಿಟ್ಟು ಸಿಟಿಯ ಕಡೆಗೆ, ಅಂದರೆ ಪಟ್ಟಣದ ಕಡೆಗೆ ಧಾವಿಸ್ತಾ ಇದ್ದಾರೆ. ಯಾಕೆಂದರೆ ರೈತರಿಗೆ ಅದರಲ್ಲಿ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ ಅಂತ, ಕಾಗದದ ನೋಟು ಸಿಗ್ತಾ ಇಲ್ಲ ಅಂತ ಅವರು ಇದನ್ನೆಲ್ಲ ಬಿಟ್ಟು ಪಟ್ಟಣದ ಕಡೆಗೆ ಹೋಗ್ತಾ ಇದ್ದಾರೆ, ಸಿಟಿಯ ಕಡೆ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಇವತ್ತು ನಾವು ನೋಡ್ಬೋದು, ಪ್ರತಿಯೊಬ್ಬರಿಗೆ ಕ್ಯಾನ್ಸರ್, ಶುಗರ್, BP, ಬೇರೆ ಬೇರೆ ಕಾಯಿಲೆಗಳು, ಕ್ಯೂರ್ ಆಗದಂಥ ಅಂದರೆ ಸರಿ ಆಗದಂಥ ಆಧುನಿಕ ಔಷಧಿಗಳಿಗೆ ಟಕ್ಕರು ಕೊಡುವಂಥ ರೋಗಗಳು, ಹೊಸ ಹೊಸ ರೋಗಗಳು ಕಾಣ್ತಾ ಇದ್ದೇವೆ. ಕ್ಯಾನ್ಸರ್ ಅಂತೂ ತುಂಬ ಜಾಸ್ತಿ ಬರ್ತಾ ಇದೆ ಪ್ರತಿಯೊಬ್ಬರಿಗೂ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಗೋವು ಸಂಪತ್ತು, ಭೂ ಸಂಪತ್ತು, ಜಲ ಸಂಪತ್ತು, ಪಶು ಸಂಪತ್ತು ಎಲ್ಲ ನಷ್ಟ ಆಗಿದೆ.
ನಮ್ಮ ದೇಶದಲ್ಲಿ ಗೋವನ್ನು ಉಳಿಸಲಿಕ್ಕೆ ನಾವು ಆಂದೋಲನ ಮಾಡ್ತಾ ಇದ್ದೇವೆ. ನೀರನ್ನು ಉಳಿಸಲಿಕ್ಕೆ ಜಲ ಬಚಾವ್, ನೀರನ್ನು ಉಳಿಸಿ ನದಿಗಳ ಬಚಾವ್ ಮಾಡಲಿಕ್ಕೆ ಆಂದೋಲನ ಮಾಡ್ತಾ ಇದ್ದೇವೆ. ವನ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಆಂದೋಲನ ಮಾಡ್ತಾ ಇದ್ದೇವೆ. ಇನ್ನೊಂದು ಭೂಮಿಯನ್ನು ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಡಿ ಎಂಬ ಅದೊಂದು ಆಂದೋಲನ ನಡೆಯುತ್ತಿದೆ. ಸುತ್ತಲೂ 4 ಕಡೆಯೂ ಈ 4 ಸಂಪತ್ತನ್ನು ಉಳಿಸಲಿಕ್ಕೆ ನಾವು ಆಂದೋಲನ ಮಾಡ್ತಾ ಇದ್ದೇವೆ. ಅದು ಮಾಡಲೇಬೇಕು, ಯಾಕೆಂದರೆ ಇದು ಮುಖ್ಯ. ಇದು ಉಳಿಯದಿದ್ದರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನನ್ನು ಕನಸು ಕಾಣ್ತಾ ಇದ್ದೇವೆ ದೊಡ್ಡದು, ಅದೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀರಿನ ಸಮಸ್ಯೆ ಇದೆ, ಶುದ್ಧ ಅನ್ನದ ಸಮಸ್ಯೆ ಇದೆ, ಶುದ್ಧ ಗಾಳಿಯ ಸಮಸ್ಯೆ ಇದೆ. ಇದೆಲ್ಲ ಕಾರಣ ಈ 4 ಸಂಪತ್ತನ್ನು ಉಳಿಸಬೇಕಾದ್ರೆ ನಾವು ಗೋವನ್ನು ಉಳಿಸಲೇಬೇಕು. ಈಗ ಗೋವನ್ನು ಅದೇ ನಾನು ಹೇಳಿದ ಹಾಗೆ ರೈತರನ್ನು ಉಳಿಸಬೇಕು. ರೈತರನ್ನು ಉಳಿಸಬೇಕಾದ್ರೆ ರೈತರು ಉಳಿದರೆ ಗೋವು ಅವರು ಸಾಕ್ತಾರೆ. ಯಾಕೆಂದರೆ ರೈತರ ಮನೆಯಲ್ಲಿ ಗೋವು ಉಳಿಬಹುದು, ಗೋಶಾಲೆಗಳಲ್ಲಿ ಅಲ್ಲ. ಈಗ ನಮ್ಮ ಪೇಜಾವರ ಮಠದ ನೀಲಾವರ ಗೋಶಾಲೆಯಲ್ಲಿದೆ. ಸ್ವಾಮೀಜಿಯವರು ತುಂಬ ಕಷ್ಟಪಟ್ಟು 1,000ಕ್ಕಿಂತಲೂ ಮೇಲೂ ದನಗಳನ್ನು ಸಾಕ್ತಾ ಇದ್ದಾರೆ. ಪುಣ್ಯಕೋಟಿ ಗೋಶಾಲೆ ಇದೆ. ಹಾಗೆ ತುಂಬ ಗೋಶಾಲೆಗಳಿವೆ. ತುಂಬ ಜನರಿಗೆ ಗೋಶಾಲೆ ಒಂದು ಬರ್ಡನ್ ಆಗಿಬಿಟ್ಟಿದೆ. ಬರ್ಡನ್ ಅಂದರೆ ಕಷ್ಟದಾಯಕ ಆಗ್ತದೆ. ಅಲ್ಲಿ ಗೋಗಳು ಜಾಸ್ತಿ ಬರ್ತದೆ. ಅದು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಎತ್ತುಗಳು ಬರ್ತಾ ಇದೆ. ಅದೆಲ್ಲ ರೈತರು ಗೋಗಳನ್ನು ಬಿಡ್ತಾ ಇದ್ದಾರೆ. ಒಂದು ಕಡೆಯಿಂದ ಗೋಮಾಲೆಗಳಿಲ್ಲ. ಈಗ ಇಂಥದನ್ನೆಲ್ಲ ನಾವು ಸರಿಯಾಗಬೇಕಾದ್ರೆ, ಇದರಿಂದ ಮುಕ್ತಿ ಪಡೆಯಬೇಕಾದ್ರೆ ನಾವು ಒಂದೇ ಒಂದು ಉಪಾಯ ಮಾಡಬೇಕು. ಏನಂದರೆ ನಾವು ಗೋ ಉತ್ಪನ್ನಗಳನ್ನು ಬಳಸಬೇಕು. ಗೋ ಉತ್ಪನ್ನಗಳನ್ನು ಹೇಗೆ ಬಳಸುವುದು ಅಂತ ಕೇಳಿದರೆ, ಗೋ ಉತ್ಪನ್ನ ಅಂದರೆ ಈಗ ನಾವು ಇಲ್ಲಿ ಕೆಲವು ಕಡೆ ಈಗ ಇಲ್ಲಿ ಸ್ಟಾಲ್ ಎಲ್ಲ ಹಾಕಿದ್ದೇವೆ. ಈ ಸ್ಟಾಲಲ್ಲಿ ಕೆಲವು ಔಷಧಿಗಳು ಅಥವಾ ಕೆಲವು ದಿನನಿತ್ಯ ಬಳಕೆಗೆ ಆಗುವಂಥ ಕೆಲವು ಉತ್ಪನ್ನಗಳನ್ನು, ಗೋವಿನ ಗೋಮಯ, ಗೋಮೂತ್ರ, ಪಂಚಗವ್ಯಗಳಿಂದ ಹಾಲು, ಮೊಸರು, ತುಪ್ಪ ಇದರಿಂದ ಮಾಡಿದಂಥ ಕೆಲವು ಔಷಧಿಗಳಿವೆ ಮತ್ತು ಪೂಜಾ ಸಾಮಗ್ರಿಗಳಿವೆ. ಮತ್ತು ತಮ್ಮ ನಿತ್ಯ ಬಳಕೆಗೆ ಸೋಪು ಇತ್ಯಾದಿ, ಫಿನೈಲ್ ಇತ್ಯಾದಿಗಳು ನಮ್ಮ ಸ್ಟಾಲಲ್ಲಿ ಇದೆ. ಆದರೆ ಅದನ್ನೆಲ್ಲ ಬಳಸ್ಬೋದು. ಅದರ ಒಟ್ಟಿಗೆ ನಾವು ರೈತರು ಬೆಳೆಸಿದಂಥ ಸಾವಯವ ಹಕ್ಕಿಗಳನ್ನು, ಸಾವಯವ ಕೃಷಿಯಲ್ಲಿ ಬೆಳೆದಂಥ ಅನ್ನ ಇತ್ಯಾದಿ ಆಹಾರಗಳನ್ನು ಬಳಸಬೇಕು. ಈಗ ನಮ್ಮ ಮಾನ್ಯ ಇಲ್ಲಿಯ ಶಾಸಕರಾದಂಥ ರಘುಪತಿ ಭಟ್ರು ಕೇದಾರೋತ್ಥಾನ ಅಂತ ಒಂದು ಸಂಸ್ಥೆಯನ್ನು ಮಾಡಿ ತುಂಬ ಎಕರೆಗಟ್ಟಲೆ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಪುನರ್ಜೀವಿತ ಅಂದರೆ ಆರ್ಗ್ಯಾನಿಕ್ ಅಂದರೆ ಸಾವಯವ ರೀತಿಯಲ್ಲಿ ಬೆಳೆದಿದ್ದಾರೆ. ಅವರ ಅಕ್ಕಿಯು ಇಲ್ಲಿ ಅವರು ಮಾಡ್ತಾ ಇದ್ದಾರೆ ಬೇರೆ ಎಲ್ಲ ಕಡೆಯಲ್ಲಿ. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಸ್ವಲ್ಪ ಹಣ ಜಾಸ್ತಿ ಆಗ್ಬೋದು, ಆದರೂ ಸಹ ನಾವು ಆ ರೋಗಗಳಿಂದ ಮುಕ್ತರಾಗ್ಬೋದು. ಯಾಕೆಂದರೆ ರೋಗಮುಕ್ತ ಭಾರತ ಆಗಬೇಕಾದ್ರೆ ನಾವು ಒಂದೇ ಮಾತನ್ನು ಹೇಳಬೇಕು, ವಿಷಮುಕ್ತ ಆಹಾರ ಆಗಬೇಕು. ವಿಷಮುಕ್ತ ಆಹಾರ ಆಗದಿದ್ದರೆ ನಾವು ರೋಗಮುಕ್ತರಾಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವತ್ತು ನಾವೆಲ್ಲರೂ ಸೇರಿ ಈ ಉತ್ಪನ್ನಗಳನ್ನು ಬಳಸಬೇಕು. ಗೋ ಉತ್ಪನ್ನಗಳು, ಗೋವಿನ ಕಡೆ ಮುಖ ಏನೇನು ಮಾಡಬಹುದು ನಾವು ಅಂತ, ಗೋವನ್ನು ಉಳಿಸಲಿಕ್ಕೆ ನಾವು ಏನೇನು ಮಾಡ್ಬೋದು ಅಂತ ಕೇಳಿದರೆ, ರೈತರಿಗೆ ಬೆಂಬಲ ಕೊಡಬೇಕು, ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು. ಸಾಧ್ಯ ಆದರೆ ವಾರಕ್ಕೊಮ್ಮೆ ರೈತರ ಮನೆಗೆ ಭೇಟಿ ಕೊಡಬೇಕು. ಇನ್ನೊಂದು ಕಡೆಯಿಂದ ಗೋಶಾಲೆಗಳಿಗೆ ನಾವು ಸಪೋರ್ಟ್ ಮಾಡಬೇಕು. ಎಲ್ಲೆಲ್ಲಿ ಗೋಶಾಲೆಗಳಲ್ಲಿ ಹೋಗಬೇಕು, ಅವರೊಟ್ಟಿಗೆ ಬೆರೆತು ಈಗ ಸ್ವಾಮೀಜಿಯ ಗೋಶಾಲೆಯಲ್ಲಿ ಅಲ್ಲಿ ಹೋಗಬೇಕು. ವಾರಕ್ಕೊಮ್ಮೆ ಆದರೂ ಹೋಗಿ ಅಲ್ಲಿ ಗೋಶಾಲೆ ಕ್ಲೀನ್ ಮಾಡೋದು, ಗೋವಿಗಾಗಿ ಮೇವು ಅಂತ ಒಂದು ಅಭಿಯಾನ ಸ್ವಾಮೀಜಿಯವರು ಮಾಡಿದ್ದಾರೆ, ಅಭಿಯಾನ ಶುರು ಮಾಡಿದ್ದಾರೆ. ಅದಕ್ಕೆ ನಮ್ಮ ರಸ್ತೆ ಬದಿಯಲ್ಲಿದ್ದ ಹುಲ್ಲುಗಳನ್ನು ಕಟ್ಟು ಮಾಡಿ ಕೊಡಬಹುದು. ಮನೆಯಲ್ಲಿ ಹುಲ್ಲಿದ್ದರೆ ಅದನ್ನು ತಗೊಂಡೋಗಿ ಕೊಡಬಹುದು. ಗೋಗ್ರಾಸ ಅಂತ ಡೈಲಿ ಮನೆಯಲ್ಲಿ ಇಟ್ಟಂಥ ಅಕ್ಕಿ ಅಥವಾ ಏನಾದರೂ ಕಾಳುಗಳು ಅದನ್ನು ತಗೊಂಡೋಗಿ ಕೊಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಗೋಶಾಲೆಗಳಿಗೆ ಸಪೋರ್ಟ್ ಮಾಡ್ಬೋದು. ಅದರ ಒಟ್ಟಿಗೆ ಗೋಶಾಲೆಯಲ್ಲಿ ತಯಾರಾಗುವಂಥ ಉತ್ಪನ್ನಗಳನ್ನು ಬಳಸಬೇಕು, ನಿತ್ಯ ಬಳಸಬೇಕು. ಇವತ್ತು ನಮ್ಮ ದೇಶಕ್ಕೆ ಇಷ್ಟೆಲ್ಲ ವಿದೇಶಿ ಕಂಪನಿಗಳ ಆಕ್ರಮಣ ಆಗ್ತಾ ಇದೆ. ಆ ಆಕ್ರಮಣದಿಂದ ದಿನನಿತ್ಯ ಬಳಕೆಯ ಕೆಲವು ಉತ್ಪನ್ನಗಳನ್ನು ನಾವು ಬಳಸ್ತಾ ಇದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ಅದರಿಂದ ಲಾಭ ಆಗ್ತಾ ಇದೆ ಕಂಪನಿಗಳಿಗೆ. ಅದರಲ್ಲಿ ನಮಗೇನು ಅಬ್ಜೆಕ್ಷನ್ ಇಲ್ಲ. ಆದರೂ ನಾವು ನಮ್ಮತನವನ್ನು ಉಳಿಸಬೇಕು. ನಮ್ಮತನವನ್ನು ಉಳಿಸಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಉತ್ಪನ್ನಗಳು ನಮ್ಮ ನೀರಲ್ಲಿ, ನಮ್ಮ ಊರಿನಲ್ಲಿ ನಮ್ಮ ದನದ ಆದಂಥ ಉತ್ಪನ್ನಗಳನ್ನು ಬಳಸಬೇಕು. ಉದಾಹರಣಾರ್ಥ ನಾವು ಹೇಳುವುದಾದರೆ, ಒಂದು ಅಗರಬತ್ತಿಯಿಂದ ಪರ್ ಮಂತ್ ಪರ್ ಇಯರ್
ಅಂದರೆ ಒಂದು ವರ್ಷಕ್ಕೆ 40,000 ಕೋಟಿ ರೂಪಾಯಿಯಷ್ಟು ಲಾಭ ಇದೆ. 40,000 ಕೋಟಿಯ ವ್ಯಾಪಾರ ಅದು. ಅದನ್ನು ನಾವು ಅಗರಬತ್ತಿಯ ಬದಲು ಧೂಪವನ್ನು ಹಚ್ಚಿದರೆ, ಗೋಮಯದಲ್ಲಿ ಗಿಡಮೂಲಿಕೆಗಳಲ್ಲಿ ತಯಾರಾದಂಥ ಅಗರಬತ್ತಿಯನ್ನು ಧೂಪವನ್ನು ಹಚ್ಚಿದರೆ ಸಾವಿರಾರು ರೈತರು ಯಾಕೆಂದರೆ ಅದರಲ್ಲಿ ರೈತರು ಉಳಿಬೋದು. ಯಾಕೆಂದರೆ ಅದರಲ್ಲಿ ಹಾಕುವಂಥ ಗಿಡಮೂಲಿಕೆಗಳು ರೈತರ ಮನೆಯಲ್ಲಿ ಬೆಳೆಸ್ಬೋದು. ಗೋವಿನ ಗೋಮಯ ಅಂದರೆ ಸೆಗಣಿ, ಅದನ್ನು ನಾವು ಪರ್ಚೇಸ್ ಮಾಡ್ಬೋದು. ಆ ಗೋಮಯದಲ್ಲಿ ಸೈಂಟಿಸ್ಟ್ ಏನು ಹೇಳ್ತಾರೆ, ಇವತ್ತಿನ ಜರ್ಮನ್ ಸೈಂಟಿಸ್ಟ್ಗಳೇ ಹೇಳ್ತಾರೆ, ಗೋಮಯದಲ್ಲಿ ಲಗ್ಭಗ್ 40% ಆಕ್ಸಿಜನ್ ಇದೆ ಅಂತೆ. ಅಷ್ಟು ಮರಗಳಲ್ಲಿ ಇವಿಲ್ಲ. ತಾಜಾ ಗೋಮಯದಲ್ಲಿ 23%, 24% ಇದ್ದರೆ, ಅದು ತಟ್ಟಿದರೆ ಬೆರಣಿ ಆದರೆ ಅದು 10% ಜಾಸ್ತಿ ಆಗ್ತದೆ. ಭಸ್ಮ ಆದರೆ ಅದು ಇನ್ನೂ 10% ಜಾಸ್ತಿ ಆಗ್ತದೆ. ಅದಕ್ಕೆ ನಮ್ಮ ಹಿರಿಯವರು ಹೇಳಿದರೆ, ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನ್ಯಾರಿಗಾದವೋ ಒಲುಮಾನವ ಅಂತ, ಎಲೆಮಾನವ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಅಷ್ಟು ಮೊದಲಿನವರಿಗೆ ಅದು ಗೊತ್ತಿತ್ತು. ಅದಕ್ಕೋಸ್ಕರ ಇವತ್ತಿನ ಸೈಂಟಿಸ್ಟ್ಗಳು ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ. ಅದರಲ್ಲಿ 40% ಆಕ್ಸಿಜನ್ ಇದೆ. ಅದರಿಂದ ಈ ಧೂಪವನ್ನು ನಾವು ದಿನನಿತ್ಯ ದೇವರ ಮುಂದೆ ಹೊತ್ತಿಸಿದರೆ ಎಷ್ಟು ಲಾಭದಾಯಕ, ಎಷ್ಟು ಆಕ್ಸಿಜನ್ ಸಿಗ್ಬೋದು. ಒಂದು ಹೋಮ ಮಾಡಿದ ಫಲ ಇದೆ ಅದರಲ್ಲಿ. ಸಿಂಪಲ್. ಅದು ಅಗರಬತ್ತಿಯನ್ನು ಬಿಟ್ಟು, ಅಗರಬತ್ತಿಯಲ್ಲಿ ಟೋಟಲಿ ಕೆಮಿಕಲ್ಸ್. ಯಾಕೆಂದರೆ ಅದರಲ್ಲಿರುವಂಥ ಎಲ್ಲ ಸೆಂಟ್ ಅದರ ಲಾಭ ಎಲ್ಲ ಹೋಗೋದು ಚೈನಾ, ಬೇರೆ ಬೇರೆ ದೇಶಗಳಿಗೆ. ಯಾಕೆಂದರೆ ಅದೆಲ್ಲ ಇಂಪೋರ್ಟ್ ಆಗೋದು ಅಲ್ಲಿಂದ. ನಮ್ಮ ದೇಶದಲ್ಲಿ ಅಷ್ಟು ಆಗೋದಿಲ್ಲ. ಅದಕ್ಕೆ ಬರುವಂಥ ಬಿದಿರಿನ ಕಡ್ಡಿಯೂ ಹೊರಗಿನಿಂದ ಬರ್ತದೆ. ಬಿದಿರಿನ ಕಡ್ಡಿಯಲ್ಲಿ ಟಾಕ್ಸಿನ್ಸ್ ಇದಾಗ್ತದೆ. ಅದರ ಬಗ್ಗೆನೂ ರಿಸರ್ಚ್ ಆಗಿದೆ. ಅದು ಕೆಲವು ದೇಶಗಳಲ್ಲಿ ಅಗರಬತ್ತಿಯನ್ನು ಬ್ಯಾನ್ ಮಾಡಿದ್ದಾರೆ. ಅದು ಅಗರಬತ್ತಿಯನ್ನು ನಾವು ನಿಲ್ಲಿಸಬೇಕು, ಧೂಪಬತ್ತಿಯನ್ನು ಉಳಿಸಿ ತನ್ನಷ್ಟಕ್ಕೆ ಗೋ ಉಳಿಸ್ತದೆ. 40,000 ಕೋಟಿಯನ್ನು ಕಡಿಮೆ ಅಲ್ಲ ವರ್ಷಕ್ಕೆ. ಪ್ರತಿಯೊಂದು ಗೋಶಾಲೆಯಲ್ಲಿ ಇದನ್ನು ಬಳಸಿದರೆ, ಪ್ರತಿಯೊಂದು ಮನೆಯಲ್ಲಿಯೂ ಈ ಅಗರಬತ್ತಿಯನ್ನು ಮಾಡಿದರೆ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಅಗರಬತ್ತಿಯನ್ನು ಬಳಸಿ. ಮತ್ತು ದಂತಮಂಜನ ಕಾಲ್ಗೇಟ್ ಕಂಪನಿಯವರದು 15,000 ಕೋಟಿ ಅಂತೆ ಪರ್ ಇಯರ್. ಆ 15,000 ಅದರ ಬದಲು ದಂತಮಂಜನ ಉಪಯೋಗ ಮಾಡಿದರೆ ಗೋ ಉಳಿತದೆ. ನಮ್ಮ ದೇಶದ ಸಂಪತ್ತು ನಮಗೂ ಸಿಗ್ತದೆ, ಬೇರೆ ಕಡೆ ಹೋಗೋದಿಲ್ಲ. ಹಾಗೆ ಫಿನೈಲ್ ಇದೆ, ಸೋಪ್ ಇದೆ, ಚರ್ಬಿಯುಕ್ತ ಸೋಪ್. 20-25 ರೂಪಾಯಿಗೆ ನಿಮಗೆ ಸೋಪು ಸಿಗ್ತದೆ. ಸುಮಾರು 50,000 ಕಸಾಯಿಖಾನೆಗಳಿವೆ. ಆ 50,000 ಕಸಾಯಿ ದಿವಸಕ್ಕೆ ಒಂದು 60,000ದಷ್ಟು ಪಶುಗಳು, ಅಂದರೆ ಪಶು ಅಂದರೆ ದನಗಳು ಸಾಯ್ತಾ ಇದೆ ಭಾರತದಲ್ಲಿ. ಲಕ್ಷಗಟ್ಟಲೆ ಪ್ರಾಣಿಗಳು ಸಾಯ್ತಾ ಇದೆ, ಮಾಂಸಾಹಾರಿ ಆಗಿಬಿಟ್ಟಿದೆ. ಇವತ್ತು ಭಾರತ ನಂಬರ್ 1 ದೇಶ ಬೀಫ್ ಅಂದರೆ ಮಾಂಸ ರಫ್ತು ಅಲ್ಲಿ. ಅದಕ್ಕೋಸ್ಕರ ನಾವು ಇದನ್ನು ಉಳಿಸಬೇಕು. ಹೇಗೆ ಉಳಿಸುವುದು ಅಂತ ಕೇಳಿದರೆ ನಮಗೆ ಒಂದೇ ಉಪಾಯ ಏನಂದರೆ, 40,000 ಗೋವುಗಳನ್ನು ನಾವು 50,000 ಕಸಾಯಿಖಾನೆಗಳಲ್ಲಿ ಬರುವಂಥ ಆ ಫ್ಯಾಟ್ ಏನಿದೆ, ಆ ಫ್ಯಾಟ್ ಸೋಪಿಗೆ ಹಾಕ್ತಾರೆ. ಆ ಸೋಪನ್ನು ನಾವು ಬಳಸುವುದಕ್ಕಿಂತ 50,000 ದನ ಅಷ್ಟು ಸಾವಿರಗಟ್ಟಲೆ ಪ್ರಾಣಿಗಳ ಫ್ಯಾಟ್ ಏನಿದೆ ಅದು ಈ ಕಂಪನಿಗಳು ತಗೊಂಡೋಗಿ ಅದರಿಂದ ಫ್ಯಾಟ್ಯುಕ್ತ ಚರ್ಬಿಯುಕ್ತ ಸೋಪನ್ನು ನಾವು ಬಳಸ್ತೇವೆ. ಅದರ ಬದಲು ನಾವು ಈ ಗೋಮೂತ್ರದಲ್ಲಿ, ಗೋಮಯದಲ್ಲಿ, ಪಂಚಗವ್ಯ ಹಾಲಲ್ಲಿ ಮಾಡಿದಂಥ ಸೋಪುಗಳನ್ನು ಬಳಸ್ಬೋದು. ಅದರಲ್ಲಿಯೂ ನಾವು ಗೋವನ್ನು ಉಳಿಸ್ಬೋದು. ಫಿನೈಲ್ ಬಳಸ್ಬೋದು. ದೀಪಗಳನ್ನು ದೇವರ ಮುಂದೆ ದಿನಾಲು ದೀಪ ಹಚ್ತೇವೆ. ಆ ದೀಪಗಳನ್ನು ಕೆಲವು ಗೋಶಾಲೆಗಳಲ್ಲಿ ಮಾಡ್ತಾರೆ, ಅದನ್ನು ನಾವು ಮುಟ್ಬೋದು. ಸಾಂಬ್ರಾಣಿ ಕಪ್ಪು ಅಂತ ಮಾಡ್ತಾರೆ, ಅದನ್ನು ಮಾಡ್ಬೋದು. ಕೆಲವು ಮೂರ್ತಿಗಳನ್ನು ಮಾಡ್ತಾರೆ, ಅದನ್ನು ನಾವು ಉಪಯೋಗ ಮಾಡ್ಬೋದು. ಹಾಗೆ ಕೆಲವು ಅರ್ಕ, ಕಣ್ಣಿಗೆ ಬೇಕಾಗುವಂಥ ಔಷಧ, ದಿನಾಲು ಗೋಮೂತ್ರ ಕಣ್ಣಿಗೆ ಹಾಕ್ಬೇಕಂತ ಶಾಸ್ತ್ರ ಹೇಳ್ತದೆ. ಆ ಗೋಮೂತ್ರವನ್ನು ದಿನಾಲು ಕಣ್ಣಿನ ನೇತ್ರಜ್ಯೋತಿ, ಕರ್ಣರಕ್ಷಕ, ಕಿವಿಗೆ, ಹಾಗೆ ಅರ್ಕ, ಇಂಥದ್ದೆಲ್ಲ ಕೂದಲಿಗೆ ಇಂಥದ್ದೆಲ್ಲ ವಸ್ತುಗಳನ್ನು ನಾವು ಬಳಸಿ ಗಂಟು ನೋವಿನ ಎಣ್ಣೆ ತುಂಬ ಪವರ್ಫುಲ್ ಎಣ್ಣೆ. ಯಾವುದೇ ನೋವನ್ನು ಕ್ಯೂರ್ ಮಾಡುವಂಥ ಶಕ್ತಿ ಇದೆ ಗೋಮೂತ್ರಕ್ಕೆ. ಅದರಿಂದ ಮಾಡಿದಂಥ ಎಣ್ಣೆ ಇದೆ, ಅದನ್ನೆಲ್ಲ ಬಳಸ್ಬೋದು. ಪುಣ್ಯಕೋಟಿ ಗೋಶಾಲೆಯಲ್ಲಿ ಇಂಥದ್ದೆಲ್ಲ ಉತ್ಪನ್ನಗಳು ಬಳಸ್ತಾರೆ ಮತ್ತು ಟ್ರೈನಿಂಗೂ ಕೊಡ್ತಾರೆ. ನೀವಲ್ಲಿ ಕಲಿಬೋದು ಹೇಗೆ ಮಾಡೋದಂತ. ಮನೆಯಲ್ಲಿ ಗೋವುಗಳನ್ನು ಸಾಕ್ಬೋದು. ಇಂಥದ್ದೆಲ್ಲ ನಾವು ಕೆಲಸ ಮಾಡಿದರೆ
ಗೋವನ್ನು ಉಳಿಸ್ಬೋದು. ಮತ್ತು ಇನ್ನೊಂದು ಉಪಾಯ ನಾವು ಮಾಡ್ಬೋದು. ಪರ್ವಕಾಲಗಳಲ್ಲಿ ಈಗ ಹುಣ್ಣಿಮೆ ಇರ್ತದೆ, ಅಮಾವಾಸ್ಯೆ ಇರ್ತದೆ. ಈ ಸಮಯದಲ್ಲಿ ಈಗ ಅಮಾವಾಸ್ಯೆ ದಿವಸ ಗೋದಾನ ಮಾಡಬೇಕು, ಗೋವಿನ ಸೇವೆ ಮಾಡಬೇಕು, ಗೋ ಪೂಜೆ ಮಾಡಬೇಕು, ಗೋವಿಗೆ ಗ್ರಾಸ ಕೊಡಬೇಕಂತ ಹೇಳಿದೆ. ಅದರಿಂದ ಪಿತೃರಿಗೆ ಮುಕ್ತಿ ಸಿಗ್ತದೆ, ಪಿತೃರಿಗೂ ಸಂತುಷ್ಟರಾಗ್ತಾರೆ. ನರಕ ಲೋಕಗಳ ವೈತರಿಣಿ ನದಿಯನ್ನು ಪಾರು ಮಾಡಲಿಕ್ಕೆ ಸಪೋರ್ಟ್ ಮಾಡುವವಲೇ ಗೋವನ್ನು, ಗೋವಿನ ಸೇವೆಯನ್ನು ದಿನಾಲೂ ನಾವು ಗೋ ಉತ್ಪನ್ನಗಳನ್ನು ಬಳಸಿದರೆ ಮನೆಯಲ್ಲಿ, ಆಗ ನಾವು ಗೋಶಾಲೆಯನ್ನು ಬೆಳೆಸಿ ಉಳಿಸಿದಂಥ ಪುಣ್ಯ ಸಿಗ್ತದೆ. ಯಾಕೆಂದರೆ ಇಂಥ ಉತ್ಪನ್ನಗಳನ್ನು ಬಳಸಿ ನಾವು ಗೋಗಳಿಗೆ ಸಪೋರ್ಟ್ ಮಾಡ್ಬೋದು, ಗೋಶಾಲೆಗಳಿಗೆ ಸಪೋರ್ಟ್ ಮಾಡ್ಬೋದು, ರೈತರಿಗೆ ಸಪೋರ್ಟ್ ಮಾಡ್ಬೋದು ಅಲ್ವಾ. ಹಾಲನ್ನು ಬಳಸ್ಬೋದು, ತುಪ್ಪವನ್ನು ಖರೀದಿ ಮಾಡ್ಬೋದು. ನಾವು ಅವರಿಗೆ ತಕ್ಕ ಬೆಲೆ ಕೊಟ್ಟು, ಒಳ್ಳೆಯ ಬೆಲೆ ಕೊಟ್ಟು ನಾವು ಅದನ್ನು ತಗೊಳ್ಬೋದು. ಮತ್ತು ಒಂದಷ್ಟು ಜನರಿಗೆ, ನಮ್ಮ ಅಕ್ಕಪಕ್ಕದವರಿಗೆ ಇದರ ಬಗ್ಗೆ ಪ್ರಚಾರ ಮಾಡ್ಬೋದು. ಮತ್ತು ಸಾಧ್ಯ ಆದಷ್ಟು ಗೋಶಾಲೆಗಳಿಗೆ ನಾವು, ನಮ್ಮಲ್ಲಿ ಸಾಧ್ಯ ಆದರೆ ಈಗ ಬರ್ತ್ಡೇ, ವೆಡ್ಡಿಂಗ್ ಡೇ, ಹಾಗೆ ಬೇರೆ ಬೇರೆ ಡೇಗಳಿವೆ. ಆ ಡೇ ಅಂದರೆ ಆ ದಿನಗಳಲ್ಲಿ ಗೋಶಾಲೆಗೆ ಹೋಗಿ ಗೋಶಾಲೆಗೆ ಸ್ವಲ್ಪ ಡೊನೇಷನ್ ಕೊಟ್ಟು, ಗೋಶಾಲೆಯಲ್ಲಿ ಗೋಗಳಿಗೆ ಗೋಗ್ರಾಸ ಕೊಟ್ಟು, ಅಲ್ಲಿ ಆರತಿ ಎಲ್ಲ ಮಾಡಿ, ಗೋ ಆರತಿ, ಗೋ ಪೂಜೆ ಎಲ್ಲ ಮಾಡಿ, ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ನೀವು ಮಾಡಬಹುದು. ಹೀಗೆ ನಾವು ಗೋಗಳನ್ನು ಉಳಿಸಲಿಕ್ಕೆ ತುಂಬ ಪ್ರಕಾರದ ಉಪಾಯಗಳಿವೆ. ಇದನ್ನೆಲ್ಲ ನಾವು ಮಾಡಿ ಒಟ್ಟಿಗೆ ಸೇರಿ ಮಾಡಬೇಕು. ಇವತ್ತು ನಾವು ಈ ಗೋಗಳನ್ನು ಉಳಿಸಿದರೆ ನಮ್ಮ ಫ್ಯೂಚರ್ ಜನರೇಷನ್ ಏನಿದೆ, ಬರುವಂಥ ಜನರೇಷನ್ ಎಲ್ರಿಗೂ ರೋಗ ಬರ್ತದೆ. 100% ಶುಗರ್ BP ಅಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ. ಕ್ಯಾನ್ಸರ್, ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ. ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದೆ. ಡಾಕ್ಟರಿಗೆ ಸಹ ಸವಾಲಾಗ್ತದೆ ಇಂಥ ರೋಗ ಅಂತ. ಅದೆಲ್ಲ ಮೂಲ ಕಾರಣ ನಮ್ಮ ವಿಷಯುಕ್ತ ಆಹಾರ. ಆ ವಿಷಯುಕ್ತ ಆಹಾರ ಆಗಬೇಕಾದ್ರೆ, ನಮಗೆ ವಿಷಮುಕ್ತ ಆಹಾರ ಆಗಬೇಕಾದ್ರೆ ನಮ್ಮ ಕೃಷಿಯನ್ನು ವಿಷಮುಕ್ತ ಮಾಡಬೇಕು. ಕೃಷಿಯನ್ನು ವಿಷಮುಕ್ತ ಮಾಡಬೇಕಾದ್ರೆ ಗೋವನ್ನು ನಾವು ಉಳಿಸಿ ಬೆಳೆಸಬೇಕು. ಗೋವು ಇಲ್ಲದಿದ್ದರೆ ನಾವಿಲ್ಲದಿದ್ದರೆ ಗೋವು ಉಳಿತದೆ. ಯಾಕೆಂದರೆ ಗೋವು ನಾವು ಏನು ಕೊಡ್ತೇವೆ ಗೋವಿಗೆ? ಅಕ್ಕಪಕ್ಕದಲ್ಲಿ ಬೆಳೆದಂಥ, ನಾವು ಬೆಳೆಸಿದಂತಲ್ಲ, ಅದರಷ್ಟಕ್ಕೆ ಬೆಳೆದಂಥ ಹುಲ್ಲನ್ನು ತಿಂದು, ಕಸಗಡ್ಡಿಗಳನ್ನು ತಿಂದು ನಮಗೆ ಉತ್ತಮ ಇಂಥ ವಸ್ತುಗಳನ್ನು ಕೊಡ್ತದೆ. ಗೋಮಯ, ಗೋಮೂತ್ರ, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ, ಗೋರೋಚನ, ಇಂಥದ್ದೆಲ್ಲ ವಸ್ತುಗಳನ್ನು ಅದು ಕೊಡ್ತದೆ. ಗೋ ಸತ್ತ ನಂತರ ನಮಗೆ ಲಾಭನೇ, ಭೂಮಿಗೆ ತುಂಬ ಲಾಭ. ಅದನ್ನು ಗೋವನ್ನು ನಾವು ಉಳಿಸದಿದ್ದರೆ ನಮ್ಮ ದೊಡ್ಡ ಒಂದು ಸಂಪತ್ತನ್ನು ನಾವು ಕಳೆದುಕೊಂಡ ಹಾಗೆ. ಯಾಕೆಂದರೆ ಇಲ್ಲಿ ಬ್ರಿಟಿಷರು ಬಂದಾಗಲೂ ಮೆಕಾಲೆ ಹೇಳ್ತಾನೆ, ಅಂದರೆ ನಾನು ದೇಶದ ಉದ್ದಗಲಕ್ಕೂ ತಿರುಗಿದ್ದೇನೆ, ಆದರೆ ಇಲ್ಲಿ ಒಬ್ಬ ಭಿಕ್ಷುಕನಿಲ್ಲ, ಒಬ್ಬ ಕಳ್ಳನಿಲ್ಲ ಅಂತ. ಭಿಕ್ಷುಕ ಮತ್ತು ಕಳ್ಳ ಒಂದು ದೇಶದಲ್ಲಿ ಇಲ್ಲದಿರಬೇಕಾದ್ರೆ ಆ ದೇಶವು ಎಷ್ಟು ಸಮೃದ್ಧಿಯಾಗಿರಬೇಕು. ಅದಕ್ಕೆಲ್ಲ ಮೂಲ ಹುಡುಕಿದರೆ ಅವ ಹೇಳ್ತಾನೆ, ಇಲ್ಲಿ 2 ವಸ್ತು ಏನಿದೆ ಅದು ತುಂಬ ಡೀಪ್ ಆಗಿದೆ. ಅದರಿಂದ ನಾವು ಇವರನ್ನು ಏನು ಮಾಡಲಿಕ್ಕೆ ಅದು ಬೆನ್ನೆಲುಬದು. ಅದು ಏನಂದರೆ ಗೋ ಆಧಾರಿತ ಕೃಷಿ. ಭಗವದ್ಗೀತೆಯಲ್ಲೂ ಭಗವಂತ ಹೇಳಿದ್ದಾನೆ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ. ಕೃಷಿ ಮತ್ತು ಗೋ ಅನನ್ಯ ಒಟ್ಟಿಗೆ ಇದೆ. ಅದು ಗೋವನ್ನು ಉಳಿಸಬೇಕು. ಮತ್ತೊಂದು ಹೇಳ್ತಾನೆ, ಗುರುಕುಲ ಆಧಾರಿತ ಶಿಕ್ಷಣ. ಇದು ಎರಡನ್ನೂ ನಾವು ಸರಿ ಮಾಡಬೇಕು. ಇದನ್ನೆರಡನ್ನೂ ಸರಿ ಮಾಡಿದರೆ ನಮ್ಮ ದೇಶ ಪುನಃ ಅದು ಜಗದ್ಗುರಿಗೆ ಹೋಗ್ತದೆ, ಭಾರತ ಪುನಃ ಜಗದ್ಗುರಿಗೆ ಹೋಗ್ಬೋದು. ಅದಕ್ಕೋಸ್ಕರ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಗೋಮಾತೆಯನ್ನು ರಕ್ಷಣೆ ಮಾಡಬೇಕು. ಗೋಮಾತೆಯನ್ನು ರಕ್ಷಣೆ ಮಾಡಿದರೆ ನಮಗೆಲ್ಲ ಈ ಬುದ್ಧಿ ಶಕ್ತಿ, ಶಾಸ್ತ್ರ ಹೇಳ್ತದೆ, ಯಾರಿಗೆ ವಿದ್ಯಾ ಬೇಕು, ಯಾರಿಗೆ ಲಕ್ಷ್ಮಿ ಬೇಕು, ವಿದ್ಯೆ ಮತ್ತು ಲಕ್ಷ್ಮಿ ಅಂದರೆ ಐಶ್ವರ್ಯ ಮತ್ತು ಜ್ಞಾನ, ಇದು 2 ಬೇಕಾದರೆ ಗೋವನ್ನು ಆರಾಧಿಸಬೇಕಂತ. ಇದೆರಡು ಗೋವಲ್ಲಿದೆ. ಯಾಕೆಂದರೆ ಲಕ್ಷ್ಮಿಯು ಗೋಮಯದಲ್ಲಿದ್ದಾನೆ, ಜ್ಞಾನವು ಗೋಮಯದಲ್ಲಿದ್ದೆ. ಅದರಿಂದ ನಾವೆಲ್ಲರೂ ಸೇರಿ ಇಂಥ ಉತ್ಪನ್ನಗಳನ್ನು ತಗೊಳ್ಳುವ. ಪ್ರತಿಯೊಂದು ಮನೆಯಲ್ಲಿ, ಹಿಂದೂಗಳು ಇರಲಿ, ಬೇರೆ ಯಾರೇ ಇರಲಿ, ಯಾವ ಜಾತಿಯವನೇ ಇರಲಿ, ಪ್ರತಿಯೊಬ್ಬರೂ ಈ ಗೋ ಉತ್ಪನ್ನಗಳನ್ನು ಗೋ ಉತ್ಪನ್ನಗಳನ್ನು ಬಳಸಿ ಗೋರಕ್ಷೆಯನ್ನು ಮಾಡುವ, ನಾವು ಗೋ ಸೇವೆಯನ್ನು ಮಾಡುವ. ಜೈ ಗೋಮಾತಾ, ಜೈ ಗೋಪಾಲ್.